ಮೀಟರ್ ಬಡ್ಡಿ ಕಿರುಕುಳಕ್ಕೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ, ಬರ್ತಾನೇ ಇವೆ. ಅಲ್ಲದೆ ಅದೆಷ್ಟೋ ಜನ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಂತಹ ಪ್ರಸಂಗ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ. ಅಂಥದ್ರಲ್ಲಿ ಇಂತಹದ್ದೇ ಒಂದು ಘಟನೆ ಇಲ್ಲಿ ನಡೆದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆನ್ಲೈನ್ ಗೇಮಿಗಾಗಿ ಸಾಲ ಮಾಡಿಕೊಂಡ ಯುವಕ. ಮೀಟರ್ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆ. ಹೀಗೆ ಹೆತ್ತ ಮಗನನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿರುವಂತಹ ದೃಶ್ಯವನ್ನು ನೋಡಿದರೆ ಎಂತಹ ಕಲ್ಲು ಹೃದಯ ಕೂಡ ಕರಗುತ್ತೆ. ಹೌದು, ಆನ್ಲೈನ್ನಲ್ಲಿ ಅಧಿಕ ಹಣ ಸಂಪಾದನೆ ಮಾಡಲು ಸಾಕಷ್ಟು ಜನ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯಿಸ್ತಾರೆ. ಜೊತೆಗೆ ಹಲವಾರು ಮಂದಿ ಹಣವನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಅಂತಹದ್ರಲ್ಲಿ ಇಲ್ಲೊಬ್ಬ ಯುವಕ ಮೀಟರ್ ಬಡ್ಡಿಯ ಹಣವನ್ನು ಸಾಲ ಪಡೆದು ಆನ್ಲೈನ್ ಜೂಜು ಆಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಈತನ ಹೆಸರು ಯುವರಾಜ ಅಂತ. ಚಿಂತಾಮಣಿ ನಗರದ ಗೋಪಸಂದ್ರ ನಿವಾಸಿ. ತಂದೆ ತಾಯಿ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸ ಕೊಡಿಸಿ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಆದರೆ ತಂದೆ ಅನಾರೋಗ್ಯದ ಹಿನ್ನೆಲೆಯ ಕಾರಣಕ್ಕೆ ಅಧಿಕ ಹಣದ ಆಸೆಗೆ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ಸಾಲ ಮಾಡಿ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದಿದ್ದ. ಇದೆಲ್ಲ ಹೆತ್ತವರಿಗೆ ಗೊತ್ತಾಗಿ ಮಗ ಮಾಡಿರುವಂತಹ 10 ಲಕ್ಷ ಸಾಲವನ್ನು ತೀರಿಸಿದರು. ಬಳಿಕ ತಂದೆಯ ಬೀಡಿ ಅಂಗಡಿಯನ್ನು ನೋಡಿಕೊಳ್ಳಲು ಯುವರಾಜನಿಗೆ ತಿಳಿಸಿದರು. ಇನ್ಮೇಲಾದರೂ ಮಗ ಸರಿ ಹೋಗ್ತಾನೆ ಅಂತ ಹೆತ್ತ ಕರುಳು ಆತನನ್ನು ನಂಬಿದ್ವು. ಆದರೆ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಯುವರಾಜ ಕೆಟ್ಟ ಮೇಲೆ ತನ್ನ ಬುದ್ಧಿಯನ್ನು ಬಿಡಲೇ ಇಲ್ಲ. ಯುವರಾಜ ತನ್ನ ಹಳೆ ಚಟಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ. ಯುವರಾಜನಂತೆ ಬಾಳಬೇಕಾಗಿದ್ದಂತಹ ಈತ ಮೀಟರ್ ಬಡ್ಡಿ ಸಾಲಕ್ಕೆ ಬಿದ್ದು ತನ್ನ ಬದುಕನ್ನೇ ಹಾಳು ಮಾಡಿಕೊಂಡ. ಮೀಟರ್ ಬಡ್ಡಿ ಸಾಲ ಮಾಡಿ ಹಣ ಕಳೆದುಕೊಂಡ. ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಹೈರಾಣಾಗಿದ್ದ. 100 ಕಾಲ ಬಾಳಬೇಕಾಗಿದ್ದಂತಹ ಈತ ಸಾವಿನ ಕದ ತಟ್ಟಿದ್ದಾನೆ. ಇಲ್ಲಪ್ಪ, ಇದು ಏನಾಗಿದೆ ಅಂದರೆ ಫೈನಾನ್ಸ್ ಅವರು ಮೀಟರ್ ಬಡ್ಡಿ ಅವರು ನಿಮಗೆ ಗೇಮ್ಗಳು ಆಡೋದಕ್ಕೆ ದುಡ್ಡು ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಏನಂದರೆ ಅದು ಮಾಡಿ ಅವ್ರಿಗೆ ಏನೋ 1000ಕ್ಕೆ 10,000ಕ್ಕೆ 2,000 ಅಂತೆ ವಾರಕ್ಕೆ ಬಡ್ಡಿ. ಅಂಥ ಬಡ್ಡಿಗಳೆಲ್ಲ ಕೊಟ್ಬಿಟ್ಟು ಅವನಿಗೆ ಆಸೆ ಹುಟ್ಟಿಸಿ ನಿಂಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಏನೇನೋ ಆಸೆ ಮಾಡಿ ಅವನಿಗೆ ತೋರಿಸಿ ಅವನು ಸೋತಾದಾಗ ಏನೋ ಅವ್ರು ಯಾರೋ ಟಾರ್ಚರ್ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಇವಾಗ ಇಷ್ಟೊತ್ತವರೆಗೂ ಅಂಗಡಿಯಲ್ಲಿದ್ದೆ, ಇವಾಗ ಬಂದಿದ್ದೀನಿ. ಗಾಡಿ ಎತ್ಕೊಂಡೋಗಿ ಯಾರು ಗಾಡಿನೇ 2 ಲಕ್ಷ ಗಾಡಿ ಗೇಮಲ್ಲಿ ಇಟ್ಟಿದ್ದಾರಂತೆ. ಅದು ನನಗೆ ಇನ್ನೂ ಮಾಹಿತಿ ಏನು ಗೊತ್ತಿಲ್ಲ, ಅದೇನು ಅದು ಆಗಿದೆ ಅಂತ. ಅದು ಯಾರಿಗೊಂದು ಡೌಟ್ ಇದೆಯಾ ನಿಮ್ಗೇನಾದರೂ? ಇದೇ 1-2-3 ಹೇಳಿದ್ದಾರೆ. ನೆನ್ನೆ ಎಲ್ಲ ಮೊನ್ನೆ ಒಬ್ಬ ಹುಡುಗ 10,000 ಕೊಟ್ಟಿದ್ದಾನಂತೆ. 10,000ನೇ ಎಷ್ಟೋ ಕೊಟ್ಟು 2,000ಕ್ಕೆ ಏನು ಬೈದಿದ್ದಾನಂತೆ ಫೋನ್ ಹಾಕ್ಬಿಟ್ಟು ಅಂತ ಗೊತ್ತಾಯಿತು. ಯಾರವರು? ಭರತ್ ಅನ್ನೋರು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಮತ್ತೆ ಇನ್ಯಾರು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಫೋನ್ ಟ್ರ್ಯಾಕ್ ಮಾಡಿ ಯಾರು ಅವರೇ ನನಗೆ ಬಂದು ಹೇಳಿಲ್ಲ. ಆ ಫೋನಲ್ಲೇ ಇಷ್ಟು ಇರುತ್ತೆ. ಮಕ್ಕಳಿಗೆ ನನಗೆ ಗೊತ್ತಿಲ್ಲ ಸ್ವಾಮಿ. ನಾನು 2 ವರ್ಷದಲ್ಲಿ 10 ಲಕ್ಷ ದುಡ್ಡು ಕಟ್ಟಿದ್ದೀನಿ. ಆದರೂ ಕಟ್ಟಿದ್ರು ನನ್ನ ಮಗ ಉಳಿಗಲ್ಲ. ಅಪ್ಪ ರಾಜೇರ್ ಮಾಡಿ. ಅಂದು ರಾತ್ರಿ ಊಟ ಮಾಡಿ ತನ್ನ ಕೋಣೆಯಲ್ಲಿ ಮಲಗಿದ್ದ ಯುವರಾಜ ರಾತ್ರಿ ಮಗ ಊಟ ಮಾಡಿ ಮನೆಯಲ್ಲಿ ರೂಮ್ನಲ್ಲಿ ಮಲಗಿದ್ದಾನೆ ಅಂತ ಹೆತ್ತವರು ಅಂದ್ಕೊಂಡಿದ್ರು. ಆದರೆ ಮಗ ಬೆಳಗ್ಗೆ ಎಷ್ಟೊತ್ತಾದರೂ ರೂಮಿಂದ ಹೊರಗಡೆ ಬರಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರೂಮ್ ಬಾಗಿಲು ತೆಗೆದಂತಹ ತಂದೆ ತಾಯಿಗಳಿಗೆ ಒಂದು ಶಾಕ್ ಆದಿತ್ತು. ರೂಮ್ ಡೋರ್ ತೆಗಿತಾ ಇದ್ದಂತೆ ಮಗನ ಶವ ಪತ್ತೆಯಾಗಿರೋದನ್ನು ಕಂಡಂತಹ ಹೆತ್ತವರು ತಲ್ಲಣಗೊಂಡು ಬಿಟ್ರು. ಮೀಟರ್ ಬಡ್ಡಿ ಕೋರರ ಕಿರುಕುಳ ತಾಳಲಾರದೆ ಮನೆಯಲ್ಲಿಯೇ ನೇಳಿಗೆ ಶರಣಾಗಿದ್ದ ಯುವರಾಜ. ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರದು ಎಂದು ಕಣ್ಣೀರಿಡುತ್ತಾ ಇದ್ದಾರೆ ಯುವರಾಜನ ತಂದೆ ತಾಯಿ. ಬದುಕೋ ಅಂತ ಹೇಳಿದ್ದೀನಪ್ಪ, ಏನ್ ಮಾಡ್ಲಿ ನಾನು. ಇವಾಗ ಈ ಪರಿಸ್ಥಿತಿ ಬಂದಿದೆ ನನಗಾದ ಪರಿಸ್ಥಿತಿ ಬೇರೆ ತಂದೆ ತಾಯಿಗೆ ಬೇಡಪ್ಪ, ಹೊಟ್ಟೆ ಕಡ್ಲು. ಒಟ್ಟಾರೆ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅಧಿಕ ಹಣ ಗಳಿಸುವ ಆಸೆಯಿಂದ ಮತ್ತೆ ಅದೇ ತಪ್ಪು ಮಾಡಿ 100 ಕುಟುಂಬಗಳು ಬೀದಿಗೆ ಬರ್ತಾನೇ ಇದೆ. ಇದು ದೊಡ್ಡ ವಿಪರ್ಯಾಸ. ಮೀಟರ್ ಬಡ್ಡಿಕೋರರ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಯಾವಾಗ ಎಂಬುವುದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ.